बेंगलोर आना तो कन्नड़ नहीं कन्नड़ा कर्नाटक नहीं कर्नाटका बोलना ಕರ್ನಾಟಕ ಕನ್ನಡ है ना कन्नड़ बोलेंगे तो बढ़ जाएंगे ಹಿಂದಿ. ಸೊ ಸ್ಟೇ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಈಗ ಯಪ್ಪ ಇದೊಂದು ಸ್ಟೇನಾ ಇದು ಬ್ರೋ? ಉಸಿರಾಡಕ್ಕೆ ಆಗ್ತಿಲ್ಲಲ್ಲ ಬ್ರೋ. ನೋಡಿ ಅಲ್ಲಿರೋರೆಲ್ಲ ಅದೇ ಥರ ಬಟ್ಟೆನೇ ಹಾಕಿಲ್ಲ ಅವರು. ಸೊ ನನ್ನ ಹಿಂದೆ ನೀವು ನೋಡ್ಬೋದು TC ಇದ್ದಾರೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀನಿ. TC ಹೋಗ್ಬಿಟ್ರೆ ಸಾಕು, ಇಲ್ಲಾಂದ್ರೆ ಫೈನ್ ಕಟ್ಟಬೇಕಾಗುತ್ತೆ. 4ನೇ ದಿನ. ಸೊ ಈ 4ನೇ ದಿನ ಒಳಗಡೆ ನಾನು ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ನಾಗ ಸಾಧುಗಳನ್ನ ಸ್ವಲ್ಪ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ನಾನು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾವುದೇ ಥರ ಟ್ರಾವೆಲ್ಗೆ ಗಾಡಿಗಳು ಸಿಗ್ತಿಲ್ಲ ಮತ್ತು ಆಟೋಗಳು ಸಿಗ್ತಿಲ್ಲ. ಮತ್ತು 1 ಕಿಲೋಮೀಟ್ರಿಗೆ 1,000 ಕೇಳ್ತಾ ಇದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ, 1 ಕಿಲೋಮೀಟ್ರಿಗೆ 1,000. ಸೊ ಆ ಥರ ಎಲ್ಲ ಕೊಡೋಕ್ಕೆ ಹೋಗಬೇಡಿ. ಸೊ 1 ಕಿಲೋಮೀಟ್ರ್ ಹೆಂಗೋ ನಡ್ಕೊಂಡು ಹೋಗ್ಬೋದು ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬರ್ತಾ ಇಲ್ಲೊಬ್ರು ಸಾಧು ಅವರು ಕಾಣಿಸಿದ್ರು. ಯಾವುದೇ ಥರ ಬಟ್ಟೆ ಹಾಕಿಲ್ಲ ಅವರು, ಓಕೆನಾ? ಸೊ ಬಟ್ಟೆ ಇಲ್ದಿರ ಸಾಧು ನೋಡಿ. ಸೊ ಎಲ್ಲಿದೆ ಅಂದರೆ ಸೆಕ್ಟರ್ 20 ಬ್ರಿಡ್ಜ್ ಕೆಳಗಡೆ ಸಿಗುತ್ತೆ. ನೀವೇನಾದರೂ ನೋಡಬೇಕು ಅಂದರೆ ಸೊ ಈ ಜಾಗದಲ್ಲಿ ಬರಬೇಕು. ಇವ್ರು ಯಾವುದೇ ಥರ ಬಟ್ಟೆನೂ ಹಾಕಿಲ್ಲ, ಸೊ ಜಾಸ್ತಿನೂ ತೋರಿಸಲ್ಲ. ನೋಡಿ ಈಗ ಹಿಂಗಿದೆ ಅಂತ ನೋಡಿ. ಅಲ್ಲಿರೋರೆಲ್ಲ ಸೊ ಯಾವುದೇ ಥರ ಬಟ್ಟೆನೇ ಹಾಕಿಲ್ಲ ಅವರು. ಸೊ ಹಂಗೆ ನಾರ್ಮಲ್ ಆಗಿ ನಿಂತ್ಕೊಂಡಿದ್ದಾರೆ. ಸಾಧುಗಳು ಯಾವುದೇ ಥರ ಬಟ್ಟೆ ಹಾಕಿಲ್ಲ. ನನಗಂತೂ ಸೀರಿಯಸ್ ಆಗಿ ಈ ಜಾಗದಲ್ಲಿ ನಡೆದು ಕಾಲು ತುಂಬಾ ನೋವು ಬಂದಿದೆ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಜರ್ನಿ, ಈಗ 12 ಗಂಟೆ ಆಗಿದೆ. ಸೊ ಸೂರ್ಯ ನೆತ್ತಿ ಮೇಲೆ ಇದ್ದಾರೆ. ಸೊ ಆದರೂ ವಾಕ್ ಮಾಡಲೇಬೇಕಾಗುತ್ತೆ. ಸೊ ನಿಮಗೆ ತೋರಿಸ್ಬೇಕು ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಮಾಡಲೇಬೇಕು. ಸೊ ಸ್ಟೇ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಈಗ ಯಪ್ಪ ಇದೊಂದು ಸ್ಟೇನಾ ಇದು? ಇಲ್ಲೊಂದು ಗಾಳಿ ಬರಲ್ಲ, ಏನು ಬರಲ್ಲ. ಈ ಜಾಗದಲ್ಲಿ ಕೆಳಗಡೆನೂ ಮಲ್ಕೊಂಡವ್ರಿದ್ದಾರೆ, ಮೇಲೇನೂ ಮಲ್ಕೊಂಡವ್ರಿದ್ದಾರೆ ನೋಡಿ. ಬ್ರೋ ಉಸಿರಾಡಕ್ಕೆ ಆಗ್ತಿಲ್ಲಲ್ಲ ಬ್ರೋ? ನಡೀರಿ ಹಂಗೆ. ಬಸ್ ಈಗ ಜಸ್ಟ್ ನನ್ನ ನಡೆಯೋ ಸ್ಟೈಲ್ನ ನೀವು ನೋಡಿದ್ರಿ. ಯಾಕೆ ಈ ಸ್ಟೈಲ್ನ ತೋರಿಸಿದ್ನೆ ಅಂದರೆ, ಸೊ ನನ್ನ ಹೇರ್ ಸ್ಟೈಲು, ನನ್ನ ಫೇಸ್ನ ಎಲ್ಲ ನೋಡಿದಾದ್ಮೇಲೂ ನೀವು ಪ್ರಯಾಗ್ರಾಜಿಗೆ ಬಂದು ಇಲ್ಲೆಲ್ಲ ಸುತ್ತಲಾಡ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ಪಕ್ಕ ರಿಗ್ರೆಟ್ ಮಾಡ್ತೀರಾ. ಸೊ ನಾನು ನಾಳೆ ಎಕ್ಸಿಟ್ ಆಗಬೇಕಾಗಿತ್ತು, ಅಂದರೆ ಪ್ರಯಾಗ್ರಾಜ್ನ ಬಿಟ್ಟು ನಾಳೆ ಹೋಗ್ಬೇಕಾಗಿತ್ತು. ಪೀಸ್ ಬೋಲೋ ಜೋಶಲ್ಲಿದ್ದಾರೆ ಎಲ್ಲರೂ. ನಾನು ಹಂಗೆ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿದ್ದೆ, ಇವಾಗ ಆ ಜೋಶ್ ಇಲ್ಲ. ಸೊ ನಾಳೆ ಹೋಗ್ಬೇಕಾಗಿದ್ದು ಟಿಕೆಟು ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಾನು ಇವಾಗೇ ಹೋಗ್ತಾ ಇದ್ದೀನಿ. ನಾಳೆ ನನಗೆ ಟ್ರೈನ್ ಇದ್ದಿದ್ದು, ಸೊ ಕನ್ಫರ್ಮ್ ಟಿಕೆಟ್ ಸಹ ಸಿಕ್ಕಿತ್ತು, ಬಟ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ 3 ಜಾಗನ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು, ಬಟ್ ಆಗಲ್ಲ. ಪಿನ್ ಟು ಪಿನ್ ಹೇಳ್ತೀನಿ ಯಾವ ಥರ ನಾನು ಬೆಂಗಳೂರನ್ನ ರೀಚ್ ಆಗ್ತೀನಿ ಅಂತ. ಸೊ ಇದು ಒಂದು ಬ್ಲಾಗ್ ಆಗಿರುತ್ತೆ ಬಾಸ್. ನಿಮಗೆ ನಾನು ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ತೋರ್ಸೋಕ್ಕೆ ಓಡಾಡಿರೋ ರಿಸ್ಕು ಈ ಕಾಲುಗಳು ಹಿಂಗೆ ಆಗ್ಬಿಟ್ಟೈತೆ. ನಾನು ನಡೆಯೋಕ್ಕೂ ಕುಂಟಬೇಕು ಆ ಥರ ಆಗ್ಬಿಟ್ಟೈತೆ. ಸ್ನಾನ ಮಾಡೋಕ್ಕಾಗ್ದಿರಾ? ಬ್ರೋ ಸ್ನಾನ ಮಾಡಿದ್ರಾ? ಪಾಪ ನಮ್ಮ ಕನ್ನಡದವ್ರು ಆ್ಯಕ್ಚುಲಿ ಇವರು. ಬ್ರೋ ನಿಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ಒಂದ್ಸತಿ. ಆಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಅರುಣ್ ಟ್ರಾವೆಲ್ ಸ್ಟೋರೀಸ್ ಅಂತ. ಅರುಣ್ ಟ್ರಾವೆಲ್, ಹಾಂ ಚೆಕ್ಔಟ್ ಮಾಡಿ ಒಂದ್ಸರಿ. ಯಾ. ಸೊ ಇವ್ರು ನನಗೆ ಸಿಕ್ಕಿದ್ದು, ಸಾರಿ ಇವಾಗ ಗುದ್ಕೊಂಡೇ ಹೋಗ್ತಾರಲ್ಲ ಗುರುರು. ಹೇಗಿದೆ ಬ್ರೋ ನಿಮ್ಮ ಕಾಲೆಲ್ಲ ಈಗ? ನಿಜ ನೀವು ನಂಬ್ತಿರೋ, ನೆನೆ 13 ಗಂಟೆ ನಡೆದಿದ್ದೀನಿ ಕರೆಕ್ಟಾಗಿ. ಇವತ್ತು ಒಂದು 5 ಅವರ್ ನಡೆದಿದ್ದೀನಿ. ಕಂಟೆಂಟ್ ಕ್ರಿಯೇಟರ್ಸ್ದೆಲ್ಲ ಇದೇ ಕೆಲಸ, ನಡಿಬೇಕು. ಯಾವುದೇ ಥರನೂ ನಮಗೆ ಈ ಕಡೆ ಗಾಡಿಗಳು ಓಡಾಡಕ್ಕೆ ಬಿಡಲ್ಲ. ಸೊ ಗಾಡಿ ಓಡಾಡ್ತಿದೆ ಅಂದ್ರೂ ಅದು ಇವ್ರ ಸ್ಟೇಟ್ ಅವ್ರದ್ದು ಆಗಿರುತ್ತೆ. ಆ್ಯಂಡ್ 1 ಕಿಲೋಮೀಟ್ರಿಗೆ 1,000 ಕೇಳ್ತಾರೆ. ಯಾವ ಥರ ಬಾರ್ಗಿನ್ ಮಾಡೋಣ ನಾವು ಹೇಳಿ? ಹಿಂದಿ ಬರಲ್ಲ ಏನಿಲ್ಲ, ಭಯ ಅಂದ್ಕೊಂಡು ಹೋಗೋಣ ಹೆಂಗೆ? ನೋಡಿ ಅಲ್ಲಿರೋದು ಟೆಂಟು, ಡಾರ್ಮೆಟ್ರಿ. ಅಲ್ಲಿ ಇಷ್ಟೊತ್ತು ಅಲ್ಲೇ ಕುತ್ಕೊಂಡಿದ್ದೆ, ಆಗಿಲ್ಲ, ಆಚೆ ಬಂದುಬಿಟ್ಟೆ. ಇನ್ನು ಮಲ್ಗೋಣ ಅಂದರೆ ಇಷ್ಟು ಜನಕ್ಕೆ ಜಾಗನೇ ಇಲ್ಲ. ಇನ್ನು ನನಗೆಲ್ಲಿ ಸಿಗುತ್ತೆ? ಸ್ನಾನ ಮಾಡೋಣ ಅಂದರೆ ಯಾವುದೇ ಥರ ವಾಶ್ರೂಮ್ಸ್ ಚೆನ್ನಾಗಿಲ್ಲ. ಸರಿ ಹೋಗಲಿ, ವಾಶ್ರೂಮ್ಗೆ ಹೋಗಿ ಟಾಯ್ಲೆಟ್ ಹೋಗೋಣ ಅಂದ್ರೂ ಒಂದು 100 ಮೀಟ್ರ್ ದೂರಾಗೇ ವಾಸನೆ ಬರ್ತೈತಿ. ಇನ್ನು ಹೋಗೋದು ಹೆಂಗೆ? ಸೊ ಇದೆಲ್ಲ ಕಷ್ಟನೇ, ಅದೆಲ್ಲ ತೋರಿಸಿಲ್ಲ. ಸೊ
ಸೊ ಇನ್ನು ತೋರಿಸಿದ್ರೆ ನೀವು ಪಕ್ಕ ಬರಲ್ಲ, ನನಗೆ ಗೊತ್ತು ಹೇಗಿರುತ್ತೆ ವಾಶ್ರೂಮ್ಸ್ ಎಲ್ಲ ತೋರಿಸಿದ್ರೆ. ಅದೆಲ್ಲ ತೋರ್ಸೋಕೆ ಹೋಗಿಲ್ಲ. ಇನ್ನು ಬಿಟ್ಟರೆ ಈಗ ಡೈರೆಕ್ಟಾಗಿ ನಾನು ಓಡ್ತಾ ಇದ್ದೀನಿ. ಆನ್ ದ ವೇ ಒಂದು ರಾಮ ಮಂದಿರ ಐತೆ ಮತ್ತು ಒಂದು ಪಾರ್ಕ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಂಗೆ ಬಸ್ ಕಡೆ ಹೋಗೋಣ. ಸೊ ನೀವು ಅದನ್ನು ನೋಡಿ ಯಾವ ಥರ ನಾನು ಬೆಂಗಳೂರಿಗೆ ರೀಚ್ ಆಗ್ತೀನಿ ಅಂತ. ಸೊ ನೋಡಿ, ಇವಾಗ ಇಲ್ಲಿಂದ ನಾವು ಈ ಜಾಗಕ್ಕೆ ಹೋಗಬೇಕು. ಸೊ 2.5 ಕಿಲೋಮೀಟರು. ಸೊ ನಡ್ಕೊಂಡು ಹೋಗ್ತಾ ನಾವು ಇಲ್ಲಿ ಒಂದು ಟೆಂಪಲ್ ನೋಡ್ಬೋದು, ರಾಮ ಮಂದಿರ. ಸೊ ಅದನ್ನು ತೋರಿಸಿದಾದ್ಮೇಲೆ ಅಲ್ಲಿಂದ ನಾನು ಬಸ್ಗಂತ ಇಲ್ಲಿ ಓಲ್ಡ್ ಯಮುನಾ ಬ್ರಿಡ್ಜ್ ಇದೆಯಲ್ಲ, ಸೊ ಅಲ್ಲಿವರೆಗೂ ಹೋಗಬೇಕು ಬಸ್ಸು. ಸೊ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗಬೇಕು. ಟಿಕೆಟ್ಸ್ನ ನಾನು ಆನ್ ದ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡೆ. ಸೊ ಎಲ್ಲ ಅವೈಲಬಿಲಿಟಿ ಇತ್ತು ನನಗೆ. ಅಂದರೆ ನಾನು ಹೋಗ್ತಾ ಇರೋದು ಪ್ರಯಾಗ್ರಾಜಿಂದ ಜಬಲ್ಪುರ್ ಅನ್ನೋ ಒಂದು ಊರಿಗೆ. ಸೊ ಅದರಲ್ಲಿ ಬಸ್ ಮುಖಾಂತರ ಹೋಗ್ತೀನಿ, ಜಬಲ್ಪುರಿಂದ ಯಶವಂತಪುರ್ಗೆ ಟ್ರೈನ್ ಮುಖಾಂತರ ಬರ್ತೀನಿ. ಸೊ ಇದು ನನ್ನ ಪ್ಲ್ಯಾನ್ ಆಗಿದೆ. ಸೊ ವೆಯ್ಟಿಂಗ್ ಲಿಸ್ಟಲ್ಲಿದೆ. ಸೊ ಆದ್ರೂ ಪಕ್ಕ ಕನ್ಫರ್ಮ್ ಸಿಗುತ್ತೆ ಅನ್ನೋದು ಒಂದು ಕನ್ಫರ್ಮೇಷನ್ ಇದೆ ನನಗೆ. ಸೊ ಆದ್ದರಿಂದ ನಾನೀಗ ಇಲ್ಲಿಂದ ಓಡ್ತಾ ಇದ್ದೀನಿ. ಬಸ್ಸು ಎಷ್ಟು ಜನ ಇದ್ದಾರೆ, ಯಾವ ಕಡೆ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲ, ಊಟಕ್ಕೆ ಹೋಗ್ತವ್ರ, ಮನೆಗೆ ಹೋಗ್ತವ್ರ, ರೂಮ್ಗೆ ಹೋಗ್ತವ್ರ. ಸೊ ಫೈನಲಿ ನಮ್ಮ ಜೊತೆ ಇದ್ದವರು ಹೋಗ್ತಾ ಇದ್ದಾರೆ. ಈಗ ಅವ್ರು ಟ್ರೈನ್ಗೆ ಬಂತು ಅಂತ. ಸೊ ನಮ್ಮ ಟ್ರೈನು, ನಾವು ಬಸ್ಗೆ ಹೋಗ್ಬೇಕು. ರಾಮ ಮಂದಿರ ಅಲ್ಲಿದೆ, ಕಾಣ್ತಿದ್ಯಲ್ಲ. ಸೊ ಅಲ್ಲಿ ನೋಡ್ಕೊಂಡು ನಾವು ಹೋಗ್ಬೇಕು. ಸೊ ಇವ್ರಿಗೆ ಇಲ್ಲಿಂದರೆ ಬಾಯ್ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ ಅವ್ರಿಗೂ. ಓಕೆ, ಬಾಯ್ ಬ್ರೋ, ಟೇಕ್ ಕೇರ್. ಮತ್ತೆ ಸಿಗೋಣ ಇನ್ನೊಂದ್ರಲ್ಲಿ. ಬಸ್ ವೆಲ್ಕಮ್ ಟು ರಾಮ ಮಂದಿರ. ಸೊ ಎಲ್ಲರೂ ಅಯೋಧ್ಯೆಗೆ ಹೋಗೋದು ಬೇಡ. ಸೊ ಇಲ್ಲೇ ಏನಾದರೂ ಬಂದಿದ್ರೆ ಪ್ರಯಾಗ್ರಾಜ್ಗೆ, ಇಲ್ಲೇ ರಾಮ ಮಂದಿರ ಐತೆ, ನೋಡ್ಕೊಂಡು ಹೋಗ್ಬಿಡಿ. ಸೊ ಇಲ್ಲಿಂದ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಸೊ ರಾಮ ಮಂದಿರ್ಗೆ ಹೋಗ್ಬೇಕು ಅಂದರೆ 50 ರೂಪಾಯಿ ಟಿಕೆಟ್ ತೊಗೊಬೇಕು, ಪಕ್ಕದಲ್ಲೇ ಇದೆ. ಸೊ ಈ ಜಾಗದಲ್ಲಿ ಹೋಗೋವಾಗ ಈ ಟಿಕೆಟ್ನ ಕೊಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ಬನ್ನಿ, ಕೊಟ್ಬಿಟ್ಟು ಹೋಗೋಣ. ಸೊ ವೆಲ್ಕಮ್ ಟು ರಾಮ ಮಂದಿರ್ ಬಸ್ಸು. ಸೊ ಸಿಮಿಲರ್ ಆಗೈತೆ ರಾಮ ಮಂದಿರ. ಸೊ ಹೋಗೋಕ್ಕಾಗ್ತಿರೋರೆಲ್ಲ ಇಲ್ಲಿ ಹೋಗ್ಬೋದು. ಸೊ ನಾನಿವಾಗ ರಾಮ ಮಂದಿರಲ್ಲಿ ಇದ್ದೀನಿ, ಎಲ್ಲೆಲ್ಲಿ ಅಯೋಧ್ಯೆಯಲ್ಲಿ. ಹಾಗೆ ಅನ್ಕೊಂಡು ಹೋಗ್ತಾ ಇರಬೇಕು. ಸೊ ನೀವೇನಾದರೂ ಬಂದರೆ ಈ ರಾಮ ಮಂದಿರನ ವಿಸಿಟ್ ಮಾಡಿ. ಸೊ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಒಳಗಡೆ ಹೋಗ್ತಾ ಇದ್ದೀನಿ. ಎಲ್ಲರೂ ವೀಡಿಯೋ ಮಾಡ್ಕೊಬೋದು, ಯಾವುದೇ ಥರ ಏನಿಲ್ಲ. ಸೊ ನೋಡಿ ಯಾವ ಥರ ಇದೆ. ಡಮ್ಮಿ ಎಲ್ಲ ಡಮ್ಮಿ ಬಸ್. ಫೈನಲಿ ಈಗ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ. ಒಟ್ಟಿಸ್ಕೊಂಡ್ಬಂದ್ಬಿಟ್ಟೆ. ಸೊ ಇವಾಗ ಇಲ್ಲಿಂದ ಎಕ್ಸಿಟ್ಟು. ಹೆಂಗೆ ಹತ್ತುತ್ತವ್ರೆ, ಹೆಂಗೆ ಇಳಿತವ್ರೆ ನೋಡಿ ಆ ಜಾಗದಲ್ಲಿ. ನಾನಿವಾಗ ಅದೇ ಥರ ಇಳ್ಕೊಂಬಂದಿದ್ದು. ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹೈವೇಗೆ ಬರೋಕ್ಕೆ. ಸೊ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ನೀವು ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಸುತ್ತಲೇಬೇಕು. ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಸೇಮ್ ರೂಟ್ ಇರೋಲ್ಲ, ಚೇಂಜ್ ಮಾಡ್ತಾನೆ ಇರ್ತಾರೆ ಅವರು. ಯಾವ ಥರ ಈಸಿ ಆಗುತ್ತೆ ಜನ ನೋಡಿಕೊಂಡು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ನಾನೀಗ ಏನು ತೋರಿಸ್ತಾ ಇದ್ದೀನೋ ಅದು ನೆಕ್ಸ್ಟ್ ಟೈಮ್ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಬ್ಬಾ ನೋಡಿ ಟ್ರಾಫಿಕ್ಕು. ಇದು ಬ್ರಿಡ್ಜ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ. ಸೊ ಇಲ್ಲಿಂದ ನೆಕ್ಸ್ಟ್ ಬ್ರಿಡ್ಜ್ನ ನಾನು ಕ್ರಾಸ್ ಮಾಡಬೇಕು. ನೋಡಿ ಎಷ್ಟು ಜನ ಇದ್ದಾರೆ. ಬಾಯ್ ಮೂಸು ನೋಡಲ್ಲ. ಯಾರನ್ನಾದ್ರೂ ಡ್ರಾಪ್ ಕೇಳಬೇಕು. ಡ್ರಾಪ್ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಬ್ರಿಡ್ಜ್ ಲಾಸ್ಟ್ ಬ್ರಿಡ್ಜ್. ಓಕೆ ಥ್ಯಾಂಕ್ ಯು ಭಯ್ಯ. ದೇವ್ರು ಸಿಕ್ಕಿದಂಗೆ ಸಿಕ್ಕಿದ್ರು. ಹೆಂಗೋ ಬೇಡ್ಕೊಂಡಿದ್ದಕ್ಕೆ ಇವರು ಡ್ರಾಪ್ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿಂದ 2 ಕಿಲೋಮೀಟರ್ ನಡಿಬೇಕಾಗಿತ್ತು ನಾನು ಪಾರ್ಕ್ ಹತ್ರ ಹೋಗಬೇಕು ಅಂದರೆ. ಸೊ ಇವರು ಡ್ರಾಪ್ ಕೊಟ್ಟಿದ್ದಕ್ಕೆ ಹೆಂಗೋ ಭಯ ಅಂತ ಕೇಳಿದ್ದಕ್ಕೆ ಕೊಟ್ಟರಮ್ಮ. ಗಂಗಾ ಯಮುನಾ ಸರಸ್ವತಿ ನೀರು ಆ ಜಾಗ ನೋಡಿ ಯಾವ ಥರ ಟ್ರಾಫಿಕ್ ಆಗಿದೆ. ಸೊ ನಾನು ಹೋಗ್ತಿರೋ ಪಾರ್ಕು ಅಲ್ಲಿ ಮುಂದೆ ಇರೋದು. ಸೊ ಅಲ್ಲಿ ನೋಡಿ ನಿಮಗೆ ಮುಂದೆ ಝೂಮ್ ಮಾಡ್ತೀನಿ ನೋಡಿ, ಕಾಣಿಸ್ತಿದ್ದಲ್ಲ ಆ ಪಾರ್ಕಿಗೆ ಹೋಗಬೇಕು. ಸೊ ಆ ಪಾರ್ಕಿಗೆ ಹೋಗಬೇಕು ಅಂದರೆ ಕೆಳಗಡೆಯಿಂದ ಹೋಗೋಕ್ಕಾಗಲ್ಲ ನಾವು. ಸೊ ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಉಲ್ಟಾ ಹೊಡ್ಕೊಂಬರ್ಬೇಕು. ಸೊ ನನಗೆ ಲಾಸ್ಟು ಎಲ್ಲಿ ಬ್ರಿಡ್ಜ್ ಎಂಡ್ ಆಗುತ್ತಲ್ಲ ಅಲ್ಲಿ ನಿಲ್ಲಿಸ್ತಾರೆ ನಮಗೆ. ಸೊ ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ಇವ್ರು ಕೇಳಿದ್ರು ಹೆಲ್ಪ್ ಮಾಡ್ತೀರಾ ಅಂತ. ಸೊ ಗಾಡಿನ ಎತ್ತಿ ಈ ಸೈಡ್ ಇಟ್ಟು ಕೆಳಗಡೆಯಿಂದ ಎತ್ತಿ ಪಯಣ ಈ ಸೈಡ್ ನಡೀತಿದೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ, ಬೈಕಲ್ಲಿ ಬರಬೇಕು ಅಂದರೆ ಟ್ರಾಫಿಕ್ ಹೆಂಗಿದೆ ಅಂತ. ನೋಡಿ ಹಾಗಾಗಿ ಸೇಮ್ ಹಿಂಗೆ ಸೇಮ್ ಇದೇ ಥರ ನಾವು ಮಾಡಿದ್ದು. ನೋಡಿ ಇಲ್ಲಿ ಅಲ್ಲೇ ಹಂಗೆ ಮಾಡ್ತಾವ್ರೆ. ಥ್ಯಾಂಕ್ ಯು ಸೋ ಮಚ್ ಬೈ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಲ್ಪ್ ಮಾಡಿದ್ರಪ್ಪ ಪುಣ್ಯಾತ್ಮ.
ಇದರ್ಸೇನಾ ನೋಡಿ ಗುರು, ಇದನ್ನ ಕಟ್ ಮಾಡಿ ಒಳಗಡೆ ಹತ್ತುತ್ತವ್ರೆ ನೋಡಿ. ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ ಕ್ಲೀನಾಗಿ ಜನ. ಸೊ ಇವಾಗ ಇದ್ರ ಒಳಗಡೆ ಚುಚ್ಚುತ್ತೇನೋ, ಸೊ ಆರಾಮ್ಸೆ ಹೋಗ್ಬೇಕು ಒಳಗಡೆ. ನೋಡಿ ಬಸ್ಸು ಏನೇನು ಸರ್ಕಸ್ ಮಾಡಬೇಕು ಇವಾಗ, ಮತ್ತೆ ಇಲ್ಲಿಂದ ಇಳಿಬೇಕು. ಯಪ್ಪ ನೋಡಿ ಹಿಂಗೆ ಇಳಿಬೇಕು. ಎಷ್ಟು ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಏನಾದರೂ ಲೇಡೀಸ್ ಇದ್ದಿದ್ರೆ ಆಗುತ್ತಾ ಇದೆಲ್ಲ ಮಾಡೋಕ್ಕೆ ನೋಡಿ. ಬಸ್ ಈಗ ಮತ್ತೆ 1 ಕಿಲೋಮೀಟ್ರ್ ನಾವು ನಡಿಬೇಕು ಇಲ್ಲಿಂದ. ಸೊ 8 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಟೈಮ್ ನೋಡಿದ್ರೆ 7:23. ಸೊ ಇಲ್ಲಿಂದ ಮತ್ತೆ ಹೋಗ್ಬೇಕು, ಯಾವುದೇ ಥರ ಆಟೋ ಸಿಕ್ಕಿಲ್ಲ. ಸೊ ನೋಡೋಣ. ಸೊ ಇನ್ನೊಂದು ತಗೊಂಡು ಡ್ರಾಪು ಪಾಪ ಅವರು ಏನೇನಾದರೂ ಹಾಕ್ಕೊಂಡು ನಾನಾಗ ಡ್ರಾಪ್ ಮಾಡಿ ಅಂತ ಹೋಗ್ತಾ ಇದ್ದೀನಿ. ಸೊ ಪಾರ್ಕ್ ಮುಂದೆನೇ ಇದ್ದೀನಿ. ಪಾರ್ಕ್ ಕಡೆ ಹೋಗ್ತಾ ಇದ್ದೀನಿ ಈಗ. ಬಾಬಾ ಎಷ್ಟು ರಿಸ್ಕ್ ತಗೊಂಡು ಮಾಡಬೇಕು ಬ್ಲಾಗ್ಸ್ನ. ಟೈಮ್ ಆಗೋಯ್ತು. 9 ಗಂಟೆಗೆ ಬೇರೆ ಬಸ್ಸು, ಇಲ್ಲಿ 8 ಗಂಟೆಗೆ ಬೇರೆ ಕ್ಲೋಸು. ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕಲ್ವಾ, ಎಲ್ಲ ಒಂದೊಂದು ಸೈಡು. ಗುರು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಆಯ್ತು. ಸೊ ಈಗ ಟೈಮ್ ಎಷ್ಟು ಹೇಳಿ 7:26. ಸೊ ಹೆಂಗೋ ಡ್ರಾಪ್ ತೊಗೊಂಡು ಬಂದುಬಿಟ್ಟೆ. ಸೊ ಇಲ್ಲಿಂದ ನಾವೀಗ ಹೋಗ್ಬೇಕಾಗಿರೋದು ಈ ಕಡೆ ನೋಡಿ. ಬಾಸ್ ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ, ಫೈನಲಿ ನಾನು ಪಾರ್ಕ್ ಬಂದಿದ್ದೀನಿ. ಸೊ ಈ ಪಾರ್ಕು ಯಾವ ಥರ ಇದೆ ಅಂತ ಮುಂದೆ ಹೇಳ್ತೀನಿ. ಸೊ ಎಂಟ್ರೆನ್ಸ್ನ ಹುಡುಕ್ತಾನೆ ಇದ್ದೀನಿ ಬಾಸ್. ಮುಂದೆ ಇರಬೇಕೇನೋ, ಅಲ್ಲಿ ಜನ ಜಾಸ್ತಿ ಬರ್ತಿದ್ದಾರೆ. ಸೊ ಅಲ್ಲಿ ಹೋಗಬೇಕು ಬೇಗ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಎಂಟ್ರೆನ್ಸು. ಸೊ ಇಲ್ಲಿಂದ ಹೋಗೋಣ ಒಳಗಡೆ. ಮಹಾಕುಂಭ ಯಾವ ಥರ ಕ್ರಿಯೇಟ್ ಆಯಿತು ಅಂತ. ಸೊ ಇದೇ ಥರ ಈ ಕಡೆ ಎಲ್ಲ ದೇವರು, ಈ ಕಡೆ ಎಲ್ಲ ರಾಕ್ಷಸರು, ಇಲ್ಲಿರೋದು ಬೆಟ್ಟ. ಸೊ ಇದರಿಂದ ಅಮೃತ ಸಿಗುತ್ತೆ. ಸೊ ಇದನ್ನು ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದನ್ನ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಇಂಡಿಯಾದಲ್ಲಿ ಎಷ್ಟು ಜ್ಯೋತಿರ್ಲಿಂಗ ಇದೆ ಅಂದರೆ 12 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗ ಇದೆ. ಒಂದು ಐಡಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಎಲ್ಲ ನೀವು ನೋಡ್ಕೊಂಡು ಬರ್ಬೋದು. ಇಲ್ಲಿ ನಂದಿ ಏನಿದು ಕಬ್ಬಿಣದಲ್ಲಿ ಮಾಡಿದ್ದಾರೆ ಅನ್ಕೊತೀನಿ. ಹಾಂ, ಎಲ್ಲ ಕಬ್ಬಿಣದಲ್ಲೇ ಮಾಡಿದ್ದಾರೆ. ಸೊ ಒಳಗಡೆ ಬಂದಿದ್ದಾದಮೇಲೆ ನಾವು ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಸೊ ಟಿಕೆಟ್ ಕೌಂಟರ್ ಇಲ್ಲಿದೆ. ಸೊ ಈ ಕೌಂಟರಲ್ಲಿ ಹೋಗಿ ತೊಗೊಳ್ಬೇಕು. ಎಷ್ಟು ಅಂದರೆ ನೀವು ಮೇಲೆ ನೋಡ್ಬೋದು 50 ರೂಪಾಯಿ. ಹೋಗಿ ರೆಡಿ, ಥ್ಯಾಂಕ್ ಯು. ಸೊ ನನಗೆ ಮಾತಾಡಿ ಸುಸ್ತಾಗ್ಬಿಟ್ಟಿದ್ದೀನಿ, ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಇಲ್ಲಾಂದರೆ ನಿಮಗೆ ವಾಯ್ಸ್ ಓವರ್ ಕೊಡ್ತೀನಿ ಬಾಸ್, ಸೀರಿಯಸ್గా. ಸೊ ನಾನು ಮುಂದೆನೇ ಇದೆ ಕೇದಾರ್ನಾಥ್ ನೋಡಿ, ಕೇದಾರ್ನಾಥ್ ಟೆಂಪಲ್ಲು. ನಾನು ಇಲ್ಲಿಂದನೇ 12 ಜ್ಯೋತಿರ್ಲಿಂಗ್ಸ್ ಇದೆ. ಸೊ ನಾನು ಇಲ್ಲೇ ನೋಡ್ಕೊಂಬಿಡ್ತೀನಿ, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅದಕ್ಕೋಸ್ಕರ. ಬಸ್ ಹೊಟ್ಟೆ ಹಸಿತೈತೆ. ಸೊ ಸ್ವಲ್ಪ ಮೋಮೋಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೋಮೋಸ್ನ ತಗೊಳ್ಳೋಣ ಅಂತ ಇದ್ದೀನಿ, ತಗೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ತಿಂದಿದ್ದು ಆಯಿತು ಒಂದು ಸತಿ, ಖಾರವಾಗಿ ಸಖತ್ತಾಗಿತ್ತು. ಈ ಟೈಮಲ್ಲಿ ಏನಾದರೂ ಬಿಸಿಯಾಗಿ ಸಿಕ್ಕಿದ್ರೆ ಸಾಕು, ಒಳ್ಳೆ ಟೇಸ್ಟ್ ಸಿಗುತ್ತೆ ಬಾಸ್. ಸೊ ಇದನ್ನು ತಿನ್ಕೊಂಡು ನಾನೀಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಬಸ್ ಹತ್ತಬೇಕಾಗುತ್ತೆ. 30 ರೂಪಾಯಿ ಕೊಟ್ಟು ಟೀ ತಗೊಳ್ತಾ ಇದ್ದೀನಿ. ಸೊ ಈಗ ಟೀ ಮಾಡ್ತಾ ಇದ್ದಾರೆ ನೋಡಿ. ಸೊ ಅಲ್ಲಿ ಮುಂದೆ ಎಲ್ಲ ಕುಲ್ಲಟ್ ಚಾಯ್ ಅಂತಾರೆ ಇದನ್ನು. ಕರೆಕ್ಟಾ ನಾನು ಹೇಳಿದ್ದು ಕುಲ್ಲಟ್ ಚಾಯ್ ಅಂತ? ತಗೊಂಡು ಹೋಗೋದಾಗಿ ಅದು ಮೋಮೋಸ್ ತಿನ್ನೆ ಖಾರ ಆಗ್ಬಿಟ್ಟೈತೆ ಬಾಯೆಲ್ಲ. ಇನ್ನು ಟೀ ಕುಡಿದ್ರೆ ಹೇಗಿರುತ್ತೋ ಗೊತ್ತಿಲ್ಲ. ಈ ಚಳಿಗೆ ಬಿಸಿಗೆ ಬೇಕು ಅನಿಸುತ್ತೆ. ಅಯ್ಯೋ ಬಿಸಿ ಸಖತ್ತಾಗೈತೆ. ಬಸ್ ಮತ್ತೆ ನಾನೀಗ ಡ್ರಾಪ್ ತೊಗೊಂಡು ಹೋಗ್ತಾ ಇದ್ದೀನಿ. ಇದೇ ಆಗೋಯ್ತು ನಂದು, ಡ್ರಾಪ್ ತೊಗೊಂಡು ಹೋಗ್ತಾ ಇರೋದು. ಸೊ ಇಲ್ಲಿಂದ ನಾನೀಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ, ಅಲಹಾಬಾದ್ ಅಂತ ಬಸ್ ಸ್ಟಾಪು. ಸೊ ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಬಸ್ ಹತ್ತಬೇಕಾಗುತ್ತೆ. ನಾನು ಅವ್ರು ಕೊಟ್ಟಿರೋ ಬೋರ್ಡಿಂಗ್ ಪಾಯಿಂಟ್ ಹತ್ರ ಇದ್ದೀನಿ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಐತೆ, ಯಾವ ಜಾಗದಲ್ಲಿ ಬರಬೇಕಂತ ಗೊತ್ತಾಗ್ತಿಲ್ಲ. ಇವ್ರು ಕಾಲ್ ಮಾಡಿದ್ರೆ ಯಾವುದೇ ಥರ ಕಾಲ್ ರೆಸ್ಪಾನ್ಸ್ ಇಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಈ ಅಡ್ರೆಸ್ ಹುಡ್ಕೋಕ್ಕೂ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನೋ ಧರ್ಮ ಪಾರ್ಕಿಂಗ್ ಅಂತೆ, ಎಲ್ಲಂತ ಹುಡ್ಕೊಂಡು ಆಗುರುವೆ ಯಾರು ಕೇಳಿದ್ರು ಗೊತ್ತಿಲ್ಲ ಅಂತವ್ರೆ. ಅವ್ನು ಫೋನ್ ಮಾಡ್ಕೇಳಿದ್ರೆ ಯಾರನ್ನಾದ್ರೂ ಕೇಳ್ಕೊಂಬ ಅಂತ ಹೇಳ್ತಿದ್ದಾನೆ. ಮ್ಯಾಪಲ್ಲಿ ಬೇರೆ ತೋರಿಸ್ತಿಲ್ಲ ಅದು ಯಾವುದೋ ಧರ್ಮ ಪಾರ್ಕಿಂಗು. ಸೊ ಮುಂದೆ ಹೋಗ್ತಾ ಇದ್ದೀನಿ. ಈ ಕಡೆ ಯಾರೋ ಹೇಳಿದ್ರು, ಸೊ ಹೋಗಿ ನೋಡ್ಕೊಂಡು ಬರೋವರೆಗೂ ಗೊತ್ತಾಗಲ್ಲ. ಬಾಸ್ ಪಿಕಪ್ ಪಾಯಿಂಟು, ನಾನು ಇರೋ ಜಾಗದಲ್ಲಿ ಇರೋದು ಪಿಕಪ್ ಪಾಯಿಂಟು. ಆದರೆ ಇವ್ರು ಇವಾಗ ಹೇಳ್ತಿರೋದು ಧನುಹ ಪಾರ್ಕಿಂಗ್ ಹತ್ರಕ್ಕೆ ಬನ್ನಿ ಅಂತ. ಇಲ್ಲಿಂದ 5 ಕಿಲೋಮೀಟ್ರು. ಅಲ್ಲಿ ಆಟೋದವ್ರನ್ನ ಕೇಳಿದ್ರೆ ಅವರೇ 500 ರೂಪಾಯಿ ಕೇಳ್ತಾರೆ. ಟಿಕೆಟ್ ಇರೋದೇ 500 ರೂಪಾಯಿ.
ಇಲ್ಲಿ ಏನು ಡಿಮ್ಯಾಂಡ್ ನೋಡಿ. ಸೊ ಈಗ ಇಲ್ಲಿ ಹೋಗ್ಬೇಕಂದ್ರೆ 5 ಕಿಲೋಮೀಟ್ರು. ಸೊ ನಾನೀಗ ಪೇ ಮಾಡಿ ಹೋಗ್ತಾ ಇದ್ದೀನಿ ಇವ್ರ ಹತ್ರ. ಸೊ ನಾನು ಡ್ರಾಪ್ ಕೇಳೋಕ್ಕೆ ಟೈಮ್ ಇಲ್ಲ, ಯಾಕಂದರೆ 9 ಗಂಟೆಗೆ ಬಿಟ್ಬಿಡ್ತಾರೆ. ಅಲ್ಲ, ಇವ್ರು ಹೇಳೋದು ಒಂದು ಜಾಗ ಬಿಡೋದು ಒಂದು ಜಾಗ, ಏನು ಮಾಡೋದು ಹೇಳಿ. ಶೆಡ್ಯೂಲ್ ಮಾಡಿಬಿಟ್ಟಿದ್ದಾರೆ ಎತ್ಕೊಂಡೋಗಿ ಧನುವಾ ಪಾರ್ಕಿಂಗ್ ಹತ್ರ. ಅಟ್ಲೀಸ್ಟ್ ಅಪ್ಡೇಟ್ ಆದರೂ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ. ಎಷ್ಟು ಕೇಳ್ತಿದ್ದಾರೆ ಗೊತ್ತಾ? 300 ರೂಪಾಯಿ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಟಿಕೆಟು ಕನ್ಫರ್ಮ್ ಆಗಬೇಕಾಗಿತ್ತು, ಆದರೆ ಕ್ಯಾನ್ಸಲ್ ಆಗಿಬಿಟ್ಟೈತೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬುಕ್ಕಿಂಗ್ ಇಸ್ ಕ್ಯಾನ್ಸಲ್ಡ್. ಸೊ ಇವಾಗ ಹೆಂಗೆ ಹೋಗ್ಬೇಕು ಏನು? ನೋಡು ಬಸ್ಸು ಎಲ್ಲಿ ಎತ್ಕೊಂಬಂದು ಹಾಕಿದ್ದಾರೆ. ಈ ಜಾಗದಲ್ಲಿದೆ ಬಸ್ಸಸ್ಸು. ಬಾ 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 ಬಾ, ಎಷ್ಟು ದೂರ ಬಂದಿರಬೇಕು ನೋಡಿ. ಇಲ್ಲಿಂದ ಇಲ್ಲಿ ಬಂದಿದ್ದೀವಿ ನಾವು. ಈಗ ಡೈರೆಕ್ಷನ್ ಹಾಕಿದ್ರೆ 18 ಕಿಲೋಮೀಟ್ರು ಟೋಟಲ್ ಆಗಿ ಇವಾಗ. ಅಯ್ಯೋ ನೋಡಿ, ಇವ್ರಿಗೆ ಪೇ ಮಾಡಿ ಈಗ ಹೋಗ್ತಾ ಇದ್ದೀನಿ. ಎಷ್ಟು ಅಂದರೆ 150 ರೂಪಾಯಿ ಪೇ ಮಾಡಿದೆ. ಸೊ 150 ಪೇ ಮಾಡಿಕೊಂಡು ಇಲ್ಲಿ ಇವಾಗ ಬಸ್ ಹುಡುಕ್ಬೇಕು ನಾವು, ಯಾವ ಬಸ್ಸು ಅಂತ. ಇವ್ರೇನು ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಸೊ ಟೈಮ್ ನೋಡ್ಬೋದು ನೀವು, 9:19 ಆಗಿದೆ. ಸೊ ಬಸ್ ನಂಬರ್ ಇನ್ನೂ ಹುಡ್ಕೋದು ಹೆಂಗೆಪ್ಪ? MP20 ಅಂತೆ ಗುರು. MP20 ಹುಡ್ಕೋಣ ಇರಪ್ಪ. ಓ ಇದಾರೇನಾ? ಹಾಂ ಓಪ್ಪ, ನೋಡಿ ಬಸ್ ಎತ್ತವ್ರೆ ಇವರು. ಅಲ್ಲ, ಏನು ಹೇಳ್ದಿರೋ ಬಸ್ ಎತ್ತವ್ರೆ ನೋಡ್ರಪ್ಪ. ಉದ್ಧಾರ ಮಾಡ್ದಂಗೆ ಇವರು ನಮ್ಮನ್ನ ನೋಡಿ. ಈಗ ಜಸ್ಟ್ ನೆಕ್ಸ್ಟ್ ಬಸ್ಸು ಮೂವಿಂಗಲ್ಲೇ ಇದೆ. ಟೈಮ್ ಆಗೋಗ್ಬಿಟ್ಟಿದೆ. ಏನು ಹೇಳ್ದಿರಾ ಮಾಡ್ದಿರಾ ಇವರು ಬಸ್ಸುಗಳು ಎತ್ಬಿಟ್ರೆ ನಮ್ಮ ಕತೆ ಏನು? ಅಯ್ಯೋ. ಅಲ್ಲ, ನೆಕ್ಸ್ಟ್ ಪ್ಲ್ಯಾನು ಅದು ಎಲ್ಲ ಬಿಡಿ, ಫ್ಲಾಪ್ ಆಗೈತೆ. ಸೊ ಇದು ಬಸ್ಸು ನಾವು ಹೋಗ್ತಾ ಇರೋದು ಈಗ. ಸೀಟ್ ನಂಬರ್ ಲಾಸ್ಟು. ಬಸ್ ನನಗೋಸ್ಕರ ನಿಂತಿತ್ತಂತೆ ಇವ್ರು ಹೇಳಿದ್ದು. ಸೊ ಈಗ ಬಿಟ್ಬಿಟ್ರು. ನಾನು ಬಂದಿಲ್ಲ ಅಂದರೆ ನೋಡಿ, ನಾನು ಹತ್ತದೇ ಇಲ್ಲಿ ಮುಂದೆ ಹೋಗ್ತೈತೆ. ಅಂದರೆ ಆಲ್ರೆಡಿ ಇವರು ವೆಯ್ಟ್ ಮಾಡಿದ್ದಾರೆ 20 ಮಿನಿಟ್ಸು ನನಗೋಸ್ಕರ. ಸೊ ಇನ್ನಷ್ಟೇ ಅಂತ ಇವರು ಮೂವ್ ಮಾಡ್ತಿದ್ದಾರಪ್ಪ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಯಾರಿಗೂ ಬೇಡಪ್ಪ, ಒಳ್ಳೆ ರೋದನೆ ಆಗ್ಬಿಟ್ಟೈತೆ ಸೀರಿಯಸ್ ಆಗಿ. ಇವಾಗ ಏನು ಟ್ರೈನ್ ಟಿಕೆಟ್ ಇತ್ತಲ್ಲ, ಆ ಟಿಕೆಟು ಸಹ ಕ್ಯಾನ್ಸಲ್ ಆಗಿಬಿಡ್ತು ನನಗೆ. ಇವಾಗ ಅಲ್ಲಿ ಹೋಗಿದ್ದಾದ್ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ. ಆ್ಯಕ್ಚುಲಿ ಅದು ಕನ್ಫರ್ಮ್ ಟಿಕೆಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಮಾರನೇ ದಿವಸಗೆ ಟಿಕೆಟ್ ಎಲ್ಲ ಬುಕ್ ಆಗಿದೆ. ಎಕ್ಸಾಕ್ಟ್ಲಿ ಪ್ಲಾನ್ ಪ್ರಕಾರ ಕರೆಕ್ಟಿಗಿದೆ. ಬಟ್ ಪ್ರಯಾಗ್ರಾಜಲ್ಲಿ ಇರೋ ಜನ ಮತ್ತು ಅಲ್ಲಿರೋ ಗಲೀಜು, ಅಲ್ಲಿರೋ ರೆಸ್ಟ್ರೂಮ್ಸು ಯಾವುದೇ ಥರ ಯೂಸ್ ಮಾಡೋಕ್ಕಾಗ್ದಿರಾ. ಸೊ ರಿಟರ್ನ್ ಆಗಿ ಹೋಗ್ತಾ ಇದ್ದೀನಿ ಬೇಗನೆ. ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೂ ಊಟ ಸಹ ಮಾಡಿಲ್ಲ ನಾನು. ಸೊ ಊಟನೂ ಮಾಡ್ದಿರ ಇವಾಗ ಬಸ್ ಹತ್ತಿಬಿಟ್ಟೆ ಇವಾಗ. ಸೊ ಇಲ್ಲಿಂದ ಜಬಲ್ಪುರ್ಗೆ ಹೋಗಿ ಜಬಲ್ಪುರಲ್ಲಿ ಏನಾಗುತ್ತಂತ ನೋಡಬೇಕು ನಾನೀಗ. ಸೀರಿಯಸ್ ಆಗಿ ಕುಂಭಮೇಳಗೆ ಬರೋಕ್ಕೆ ಪುಣ್ಯ ಮಾಡಿರಬೇಕು, ಆದರೆ ಮನೆಗೆ ಹೋಗೋಕ್ಕೆ ಪುಣ್ಯ ಸಹ ಮಾಡಿರಬೇಕು. ಅದಕ್ಕೂ ನನಗಂತೂ ಎಷ್ಟು ರಿಸ್ಕ್ ತಗೊಂಡು ಬಂದೆ ಅನಿಸ್ಬಿಡ್ತು ಗೊತ್ತಾ. ಬ್ಯಾಕ್ ಪೇಯ್ನು, ಆ ವಾಟರ್ ಬೇರೆ ಕ್ಯಾರಿ ಮಾಡ್ತಾಯಿದ್ದೀನಿ, 4 ಲೀಟ್ರ್ ವಾಟರು, ಮತ್ತು ನನ್ನ ಗ್ಯಾಜೆಟ್ಸು, ವೆಯ್ಟು. 12:24 ಆಗೈತೆ. ಇಲ್ಲೊಂದು ಟೀ ಕಾಫಿ ಕುಡಿಯೋಕ್ಕಂತ ನಿಲ್ಸಿದ್ದಾರೆ, ಏನಾದರೂ ತಿನ್ನೋಕ್ಕೆ. ಈ ಬಸ್ಗೆ ಶಾಕ್ ಅಬ್ಸರ್ಸು ಇನ್ನೂ ಚೇಂಜೇ ಮಾಡಿಸಿಲ್ಲೇನೋ. ಸ್ಟಾರ್ಟಿಂಗಲ್ಲಿ ಯಾವ್ದು ಕೊಟ್ಟಿದ್ದಾರೋ ಅದನ್ನೇ ಯೂಸ್ ಮಾಡ್ತಿದ್ದಂಗೆ ಅವ್ರೆ. ಅದಕ್ಕೆ ಎತ್ತಿ ಕುಗ್ತೈತೆ. ಕತ್ತು ಇಟ್ಕೊಂಡಿದೆ, ಕುಂಡಿ ನೋವ್ತಿದೆ, ಕಾಲು ನೋವ್ತಿದೆ, ಎಲ್ಲ ನೋವ್ತೈತೆ. ಹೋಗಮ್ಮ 5 ಗಂಟೆ, ಇನ್ನೂ 1 ಅವರ್ ಹೋಗ್ಬೇಕಂತೆ. ಏನು ಮಾಡೋಣ, ಇನ್ನು ಜಬಲ್ಪುರ್ಗೆ 1 ಅವರ್ ಅಂತೆ. ಬಸ್ ಫೈನಲಿ ನಾನು ರೀಚ್ ಆಗಿದ್ದೀನಿ. ಸೊ ಟೈಮ್ ನೀವು ನೋಡ್ಬೋದು 6:21, 4 ಗಂಟೆಗೆ ರೀಚ್ ಆಗಬೇಕಾಗಿರೋದು ಇಲ್ಲಿ. ಸೊ ಇಲ್ಲಿಂದ ನಾನು ರ್ಯಾಪಿಡೋನ ಬುಕ್ ಮಾಡಿದ್ದೀನಿ. ಸೊ ರ್ಯಾಪಿಡೋ ಅವ್ರು ಬರ್ತಾ ಇದ್ದಾರೆ, 1 ಕಿಲೋಮೀಟ್ರ್ ದೂರ ಇದ್ದಾರೆ. ಸೊ 1.5 ಕಿಲೋಮೀಟ್ರು ಹೋಗಿ ಒಂದು ಸತಿ ಸ್ನಾನ ಮಾಡಿಬಿಡ್ಬೇಕು. ಆಗ್ತಿಲ್ಲ, ಕೂದಲೆಲ್ಲ ಒಳ್ಳೆ ರೆಸ್ಟ್ ಇದ್ದಂಗೆ ಹಿಡಿದ್ಬಿಟ್ಟೈತೆ ನನ್ನ ಕೂದಲು. ಅಯ್ಯೋ ಅಭಿ 6:35 के लिए ट्रेन है. आजा भाई अब. हाँ अच्छा ಓಕೆ. ಓ ಫೈನಲಿ. ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೀರಿ. कर्नाटक मत बोलना, कर्नाटक का बोलना. कर्नाटक कर्नाटक बोलोगे तो पिट जाओगे. नहीं ऐसा नहीं है ना. कन्नड़ा बैंगलोर आना तो कन्नड़ नहीं कन्नड़ा. कर्नाटक नहीं, कर्नाटक का बोलना. कर्नाटक कन्नड़ा है ना. कन्नड़ बोलेंगे तो पिट जाएंगे. हिंदी लोग है ना, उनको प्रोनाउंस नहीं आता. वो लोग कन्नड़ बोलता है, वो तो कन्नड़ा. मेरी गर्लफ्रेंड कन्नड़ है ना. ओ कर्नाटक से है.
ಫೈನಲಿ ನಾನಿವಾಗ ಟ್ರೈನ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ನನ್ನ ಕಾಲುಗಳು ನೋಡಿ ಹೆಂಗೆ ವಾಕ್ ಮಾಡ್ತೈತೆ. ಸೊ ವಾಕ್ ಮಾಡೋಕ್ಕೂ ಆಗ್ತಿಲ್ಲ, ತಣ್ಣಗಾಗ್ಬಿಟ್ಟೈತೆ. ವಾ, ಯಾವುದೋ ಪ್ಲ್ಯಾಟ್ಫಾರ್ಮ್ ನಂಬರ್ ಯಾವುದಪ್ಪ. ಆ್ಯಕ್ಚುಲಿ ನಾನು ಟ್ರೈನು ಕನ್ಫರ್ಮ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದೆ, ಬಟ್ ಅದೇ ಟ್ರೈನ್ಗೆ ಬೇರೆ ಥರ ಕನ್ಫರ್ಮ್ ಟಿಕೆಟ್ ತೊಗೊಂಡಿದ್ದೀನಿ. ಸೊ ಹೆಂಗೆ ಅಂದರೆ ಇಲ್ಲಿಂದ ಹೈದ್ರಾಬಾದ್ಗೆ ಟಿಕೆಟ್ ಸಿಕ್ಕಿದೆ, ಸೇಮ್ ಟ್ರೈನು. ಸೊ ಅಲ್ಲಿಂದ ಟ್ರೈನ್ ಟಿಕೆಟ್ ಇರಲ್ಲ ನನಗೆ. ಸೊ ಹೆಂಗೆ ಬರ್ತೀನಿ ಅಲ್ಲಿ? ಸೊ ಹೆಂಗೋ ಹಂಗೆ ಕುತ್ಕೊಂಡು ಪಕ್ಕದಲ್ಲಿ ಕಾಲ ಹಾಕ್ಕೊಂಡು ಬಂದ್ಬಿಡ್ಬೇಕು. ಓ ಪ್ಲ್ಯಾಟ್ಫಾರ್ಮ್ ನೋಡ್ಬಾಸು, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಯಶವಂತಪುರ್ ಟ್ರೈನ್ ಬರ್ತೈತೆ. ಸೊ ಈ ಟ್ರೈನ್ಗೆ ಹತ್ತಿದ್ರೆ ನಾನಿವಾಗ ಯಶವಂತಪುರ್ಗೆ ಆರಾಮ್ಸೆ ಇಳಿಬೋದು. ಆದರೆ ಏನಂದರೆ ನಂಗೆ ಟಿಕೆಟ್ ಇಲ್ಲ ಅದೇ ಒಂದು ಬೇಜಾರು. ಸ್ಲೀಪರ್ ಕೋಚ್ ಅಲ್ವಾ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. AC ಕೋಚ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ ಅನಿಸ್ತೈತೆ. 3 AC ಒಳಗಡೆ ಹೋಗಿ ನಾರ್ಮಲ್ ಸ್ಲೀಪರ್ ಕೋಚ್ ಒಂಥರ ಅನಿಸ್ತೈತೆ ನನಗೆ ಇವಾಗ. ಅಯ್ಯೋ ಇರಲಿ ಪರವಾಗಿಲ್ಲ, ಎಲ್ಲೆಲ್ಲ ಏನಿದೆ ದ್ಯಾವ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾನಿವಾಗ ಮೇಲೆ ಸೀಟು ನಂದು 18. ಸೊ ಮೇಲೆ ಹತ್ಕೊಂಡು ಮಲ್ಕೊಂಬಿಡೋದೆ. ನೋಡಿ ಬಾಸ್, ಎಷ್ಟು ಉದ್ದ ಇದೆ ಟ್ರೈನ್ ಇದು, ಯಶವಂತಪುರ್ ಎಕ್ಸ್ಪ್ರೆಸ್ಸು. ಇನ್ನೂ ಈ ಕಡೆ ನೋಡಿ. ಸೊ ಇಷ್ಟುದ್ದ ಟ್ರೈನಲ್ಲಿ ನಾನು ಒಂದು ಸೀಟ್ ಪ್ರಾಪರಾಗಿ ಸಿಕ್ಕಿಲ್ಲ. ಏನು ಮಾಡೋಕ್ಕಾಗಲ್ಲ, ಅಷ್ಟು ಜನ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಬಂದು ನಾನು ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ಎದ್ದಿದ್ದೀನಿ, ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವು ಮುಂದೆ ನೋಡ್ತಿರೋದು ನಾಗ್ಪುರ್ ಅಂತ. ಯಾವ್ದು ಹೇಳಿ, ನಾನು ಫಸ್ಟ್ ವೀಡಿಯೋದಲ್ಲಿ ನಾನು ಟ್ರೈನ್ನ ಒಂದು ಚೇಂಜ್ ಮಾಡ್ತೀನಲ್ಲ, ಸೊ ಅದೇ ಸ್ಟೇಷನ್ನು. ಸೊ ಇನ್ನೂ ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ, 4 ಗಂಟೆ ಆಗಿಬಿಟ್ಟೈತೆ. ಹಿಂದೆ ಚೆನ್ನಾಗಿ ಮಾಡಿದ್ದೀನಿ. ಸೊ ಈಗ ಏನಾದರೂ ತಿನ್ನೋಕ್ಕೆ ಹುಡುಕ್ಬೇಕೀಗ. ನೋಡಿ ಇದು 20 ರೂಪಾಯಿ ಇಷ್ಟೇ. ಏನು ಬಿಸ್ನೆಸ್ ಇವ್ರಿಗೆಲ್ಲ, 20 ರೂಪಾಯಿ ಕಟ್ಟು ತಗೊಳ್ತಾ ಇದ್ದೀನಿ. ಬಟ್ ಏನಂದರೆ ಇದೆಲ್ಲ ಪ್ರೋಟೀನ್ ಇರೋದ್ರಿಂದ ತಿನ್ನೋದು ಬೆಸ್ಟು. 20 ರೂಪಾಯಿ ಕೊಟ್ಟರು ಸ್ಯಾಟಿಸ್ಫೈ ಆಗುತ್ತೆ. ನೋಡಿ ಬಾಸು, ಈ ಟ್ರೈನು ಎಷ್ಟು ಕ್ಲೀನಾಗಿ ಟೈಮ್ನ ಪಿಕಪ್ ಮಾಡ್ತೈತೆ. 6:50 ಅಂದರೆ 6:50ಗೆ ಕರೆಕ್ಟಾಗಿ ಪಿಕಪ್ ಮಾಡ್ತಿದೆ. ಈ ಥರ ಎಲ್ಲ ಟ್ರೈನುಗಳನ್ನು ಪಿಕಪ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ. ಬೇರೆ ಟ್ರೈನು, ಬೇರೆ ಕೆಲಸಗಳು ಎಲ್ಲ ಇಟ್ಕೊಂಡಿರ್ತಾರೆ. ಊಟ ಬಂತು ನೋಡ್ರಿ. ಎತ್ಕೊಂಬಂದು ಇಟ್ಕೊಂಡಿದ್ದೀನಿ. ರೈಸು, ಚಪಾತಿ ಮತ್ತು ಸಾಗು ಇಷ್ಟೇ ಸಾಕು. ಸೊ 100 ರೂಪಾಯಿ ಇದು. ಇವಾಗ ತಿಂದುಬಿಟ್ಟು ಹೊಟ್ಟೆ ತುಂಬ ಮಲ್ಕೊಂಬಿಡೋದು ಮತ್ತೆ ನಾನು. ಸೊ ಈಗ 10 ಗಂಟೆ ಆಗಿದೆ. 10 ಗಂಟೆ ಆದಮೇಲೆ ಈಗ ಬೇರೆಯವರು ಬರಬೇಕು. ಬೇರೆಯವ್ರು ಬಂದರೆ ಈ ಪ್ಲೇಸ್ನ ಬಿಟ್ಕೊಟ್ಟು ನಾನು ಕೆಳಗಡೆ ಕುತ್ಕೊಬೇಕಾಗುತ್ತೆ. ಕೆಳಗಡೆ ಸೊ ಈ ಜಾಗ ಎಲ್ಲಾದರೂ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲೇ ಕುತ್ಕೊಂಡು ಸೊ ಬೆಳಿಗ್ಗೆವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಎಲ್ಲರೂ ಕೆಳಗಡೆ ಕುತ್ಕೊತಾರೆ. ಸೊ ಆ ಟೈಮಲ್ಲಿ ನನಗೂ ಅಡ್ಜಸ್ಟ್ ಆಗುತ್ತೆ. ಸೊ ಬಂದು ಮಲ್ಕೊಂಡ್ರು. ಈಗ ನಮ್ಮ ಪ್ಲೇಸು ಕೆಳಗಡೆ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. The next morning. ಸೊ ನನ್ನ ಹಿಂದೆ ನೀವು ನೋಡ್ಬೋದು TC ಇದ್ದಾರೆ. ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀನಿ. ಸೊ ಇನ್ನೇನು ನನಗೆ 2 ಅವರ್ ಜರ್ನಿ ಇದೆ ಯಶವಂತಪುರ್ಗೆ. ಸೊ ಹಿಂಗೋ ಇಲ್ಲಿಂದ ಇನ್ನೊಂದು ಕೋಚ್ಗೆ ಹೋಗ್ಬಿಟ್ರೆ, TC ಹೋಗ್ಬಿಟ್ರೆ ಸಾಕು, ಇಲ್ಲಾಂದರೆ ಫೈನ್ ಕಟ್ಟಬೇಕಾಗುತ್ತೆ. ನಿಮ್ಗೆ ಯಾವತ್ತಾದ್ರೂ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಲ್ಲಿ ಟಿಕೆಟ್ ಇಲ್ದಿರ ಪಯಣ ಮಾಡೋದು ತಪ್ಪೆ. ಬಟ್ ಏನು ಮಾಡೋದು, ನಮಗೆ ಸಿಕ್ಕಿಲ್ಲ. ಸೊ ಜನರಲ್ ಟಿಕೆಟ್ ತಗೊಳ್ಳೋಣ ಅಂದರೆ ಟ್ರೈನ್ ಮೂವ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದು ತಗೊಂಡಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ TC ಬೇರೆ ಇದ್ದಾರೆ. ಸೊ ಅವ್ರ ಕೈಗೆ ತಗಲಾಕೊಂಡ್ರೆ ಪಕ್ಕ ಫೈನ್ ಕಟ್ಟಲೇಬೇಕಾಗುತ್ತೆ. ಫೈನಲಿ ಬಾಸ್, ಯಲಹಂಕ ಜಂಕ್ಷನ್ಗೆ ಇನ್ನೇನು ಹತ್ರ ಬರ್ತಾ ಇದ್ದೀನಿ. ಸೊ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿ, ಯಾವ ಥರ ಮಲಗಿದ್ದಾರೆ ಇಲ್ಲೆಲ್ಲ. ಸೊ ನಾನು ಇದೇ ಥರ ಹೆಂಗೋ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇನ್ನು ಸ್ವಲ್ಪ ದೂರ ಹೋದರೆ ಇಲ್ಲಿ ಇಳ್ಕೊಂಬಿಟ್ರೆ ಸಾಕಪ್ಪ. ಈ ಟ್ರೈನು ಯಾವುದೇ ಥರ ಡಿಲೇ ಎಲ್ಲೂ ಮಾಡೇ ಇಲ್ಲ. ಇನ್ನೂ ಬೇಗ ಹೋಗಿ ರೀಚ್ ಆಗ್ತಿದೆ. 1:30ಗೆ ರೀಚ್ ಆಗೋದು, 12:40ಗೆ ರೀಚ್ ಆಗ್ತಿದೆ. ಆ್ಯಂಡ್ ಎಲ್ಲೂ ಡಿಲೇನೇ ಮಾಡಿಲ್ಲ ಬಸ್. ಯಲಹಂಕ ಬಂದುಬಿಟ್ರಪ್ಪ. ಸ್ವಲ್ಪ ಜನ ಇಳ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಸೊ ಇವಾಗ ಅವ್ರಿಗೆ ಬಾಯ್ ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಜಾಗ ಕೊಟ್ಟಿದ್ರು ರಾತ್ರಿ ಎಲ್ಲ ಕುತ್ಕೊಳ್ಳೋಕ್ಕೆ. ಸೊ ಫೈನಲಿ ಸ್ವಲ್ಪ ಜನ ಇಳ್ಕೊಳ್ತಾವ್ರೆ. ಯಲಹಂಕ ಇಸ್ ತರಫೆ ಪ್ಲ್ಯಾಟ್ಫಾರ್ಮ್ 1 ಸೈಡ್. ಸೊ ಬಸ್ ನೋಡಿದ್ರಲ್ಲ ಯಾವ ಥರ ಜರ್ನಿ ಇತ್ತು ಕುಂಭಮೇಳದಂತ. ಸೊ ಟೋಟಲಿಗೆ ಎಲ್ಲ ಕಂಪ್ಲೀಟಾಗಿ ಬೆಂಗಳೂರಿಗೆ ಹೆಂಗೆ ಬರಬೇಕು, ಯಾವ ಥರ ಬಂದೆ ನಾನು ಅಂತಲೂ ಸಹ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಮನೆಗೆ ಹೋಗಿ ಒಂದು 3 ಸತಿ ಸ್ನಾನ ಮಾಡಬೇಕಾಗುತ್ತೆ ನಾನು.
ಸೊ ಯಾಕಂದರೆ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನೀವು ನೋಡಿದ್ರಿ, ಮತ್ತು ಸ್ಮೆಲ್ಲು, ಸ್ನಾನ ಮಾಡೋಕ್ಕಾಗ್ದಿರ ತುಂಬಾ ಕಷ್ಟ ಆಗಿತ್ತು. ಮತ್ತು ರಾತ್ರಿ ಎಲ್ಲ ನಾನು ಯಾವ ಥರ ಕಾಲ ಹಾಕಿದಂತೆ ಕುತ್ಕೊಂಡು ಆ ಥರ ಎಲ್ಲ ಕಾಲ ಹಾಕ್ಕೊಂಡು ಹೆಂಗೋ ಬಂದಿದ್ದೀನಿ. ಇನ್ನೂ ಡೀಪಾಗಿ ತೋರ್ಸೋಕೆ ಹೋದರೆ ನೀವು ಟ್ರೈನ್ ಜರ್ನಿನೇ ಯಾಕಾದರೂ ಬೇಕು ಅಂತ ಅನಿಸ್ಬಿಡುತ್ತೆ, ಅಂದರೆ ಲಾಂಗ್ ಟ್ರೈನ್ ಜರ್ನಿ ಯಾಕಾದರೂ ಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬ ಏನೋ ಹೇಳೋಕ್ಕೋಗಲ್ಲ. ಸೊ ನೀವೇನಾದರೂ ಬರಬೇಕು ಅಂದರೆ ಟಿಕೆಟ್ ಕನ್ಫರ್ಮ್ ಟಿಕೆಟ್ ಇದ್ದರೂ ಸೊ ಆರಾಮ್ಸೆ ಬರ್ಬೋದು. ಟಿಕೆಟ್ ಏನಾದರೂ ಸಿಕ್ಕಿಲ್ಲ ಅಂದರೆ ಪ್ರಾಬ್ಲಮ್ ತುಂಬಾ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ ಬಾಸ್. ಎಲ್ಲರೂ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಸ್, ಹೇಗೆ